ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡ್ಕೊಟ್ಟಿರೋಂಥದ್ದು ಅಪ್ಕಮಿಂಗ್ ಕನ್ನಡ ಮೂವೀಸ್ ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂತದ್ದು. ಅಪ್ಡೇಟ್ಸ್ ನ ಕ್ಲಿಯರ್ ಕಟ್ ಆಗಿ ಕೇಳಿ, ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ನೀವು ಜಸ್ಟ್ ಸ್ಕಿಪ್ ಮಾಡಿದ್ರೆ ಎಂಟೈರ್ ಇಂಡಸ್ಟ್ರಿ ಹೇಗೆ ಕನೆಕ್ಟೆಡ್ ಆಗಿದೆ ಅಂತ ಹೇಳೋದನ್ನ ನೀವು ಮಿಸ್ ಮಾಡ್ಕೊಂತೀರಾ. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ ಲೆಸ್ ಆಫ್ ದ ವಿಡಿಯೋ. ಈಗ ವಿಡಿಯೋನ ಸ್ಟಾರ್ಟಿಂಗ್ ಅಲ್ಲೇನೆ ನಾನು ಪ್ರಶಾಂತ್ ನೀಲ್ ಅವರ ಏನ್ ಪ್ರಾಜೆಕ್ಟ್ ಇದೆ ಅದ್ರ ಬಗ್ಗೆ ಒಂದು ರೋಡ್ ಮ್ಯಾಪ್ ಅಲ್ಲೇ ಎಲ್ಲಿಂದ ಹೋಗ್ತಾ ಇದೆ ಅನ್ನೋದು ರೀತಿನೇ ನಾನು ಮಾತಾಡೋಕೆ ಹೋಗ್ತಿರುವಂತದ್ದು. ಯಾಕೆಂದ್ರೆ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೇನೆ KGF ಚಾಪ್ಟರ್ 3 ನ ಒಂದು ಹಿಂಟ್ ರೀತಿ ಯಾವ ಬೇಸ್ಡ್ ಸ್ಟೋರಿ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಹಿಂಟ್ ನ ಕೂಡ ಕೊಟ್ಟಿದ್ದಾರೆ. ಇದ್ರ ಬಗ್ಗೆನೂ ಮಾತಾಡುವಂತಿದೆ. ಸೊ ಒಂದು ಕ್ಲಿಯರ್ ಕಟ್ ರೋಡ್ ಮ್ಯಾಪ್ ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬೋದು. ಈಗ ಸಲಾರ್ ಅವರ ಪ್ರಾಜೆಕ್ಟ್ ಏನ್ ಮುಗೀತು ಅಂದ್ರೆ ಆ ಶೂಟಿಂಗ್ ಏನ್ ಮುಗೀತಲ್ಲ, ಅಂದ್ರೆ ಆಬ್ವಿಯಸ್ಲಿ ಹೇಳ್ಬೇಕು ಅಂತಂದ್ರೆ ಕಂಪ್ಲೀಟ್ ಆಗಿ ಮುಗ್ದಿರೋಂಥದ್ದಲ್ಲ. ಎಲ್ಲಾದ್ರೂ ಬೇಕಾದ್ರೆ ಮತ್ತೆ ಆ ಒಂದು ಸೆಟ್ ಅಲ್ಲಿ ಅವರು ಮಾಡ್ಕೊಂತಾರೆ, ಅದೇ ಅವ್ರಿಗೆ ಏನ್ ಪ್ರಾಬ್ಲಮ್ ಆಗಿರೋಂಥದ್ದಲ್ಲ. ಆದ್ರೆ ಅದಲ್ದೇ ಹೇಳೋದಾದ್ರೆ ಈಗ NTR 31 ಅವರ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ನಾಳೆಯಿಂದ. ಏಪ್ರಿಲ್ 22ನೇ ತಾರೀಕು ಅಂದ್ರೆ ನಾಳೆಯಿಂದ ಸ್ಟಾರ್ಟ್ ಆಗುವಂಥದ್ದು ಶೂಟಿಂಗು. ಇದಾದ್ಮೇಲೆ ಸಲಾರ್ 2 ಆಯ್ತು, ಈಗ NTR 31 ಆಗುತ್ತೆ. ಅದಾದ್ಮೇಲೆ ಡೈರೆಕ್ಟ್ ಆಗಿ ಇಳಿಯುವಂಥದ್ದು KGF ಚಾಪ್ಟರ್ 3 ಏನೇ ಆಗಿರುವಂಥದ್ದು. ಆಬ್ವಿಯಸ್ಲಿ ಯಾಕೆ ಅಂತಂದ್ರೆ ತುಂಬಾ ವರ್ಷ ವೆಯ್ಟ್ ಮಾಡಿದ್ರೆ ಅದಕ್ಕೂ ಕೂಡ ಆಡಿಯನ್ಸ್ ಯಾವುದೇ ಕಾರಣಕ್ಕೂ ಕಮ್ಮಿ ಆಗುತ್ತೆ ಅಂತ ನಾನಂತೂ ಹೇಳೋದಕ್ಕಾಗಲ್ಲ. ಯಾಕೆಂದ್ರೆ ಫ್ರಾಂಚೈಸ್ ಹೇಳ್ತಾರಲ್ಲ, MCU ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ಗಿಂತನೂ ದೊಡ್ಡ ಫ್ರಾಂಚೈಸ್. ಇದಕ್ಕೆ ಇರೋ ವಿಷಯ ಏನಪ್ಪಾ ಅಂತಂದ್ರೆ KGF ಚಾಪ್ಟರ್ 3 ಸ್ಟಾರ್ಟ್ ಆಗಬೇಕು ಅಂತಂದ್ರೆ ಇಲ್ಲಿ ಇವ್ರಿಗೆ ಏನು ಟಾಕ್ಸಿಕ್ ಸಿನಿಮಾ ಆಬ್ವಿಯಸ್ಲಿ ಮುಗಿಯುತ್ತೆ. ಹಾಗೇನೆ ರಾಮಾಯಣ ಇವ್ರದೇ ದೊಡ್ಡ ಫುಲ್ ಮ್ಯಾಕ್ಸಿಮಮ್ ಪಾರ್ಟ್ ಇರುವಂಥದ್ದಲ್ಲ, ಇವ್ರು ಎಷ್ಟು ಪಾರ್ಟ್ ಇದೆ ಅದನ್ನು ಕೂಡ ಇಮಿಡಿಯೇಟ್ಲಿ ಟಾಕ್ಸಿಕ್ ಸಿನಿಮಾ ಮುಗಿದ ತಕ್ಷಣ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂತ. ಅದು ಕೂಡ ಹೇಳ್ತಿರೋಂಥದ್ದು ಏನಂತಂದ್ರೆ ಈ ಮಂತ್ ಎಂಡ್ ಇಲ್ಲ ನೆಕ್ಸ್ಟ್ ಮಂತ್ ಅಂದ್ರೆ ಬರೋ ತಿಂಗಳು ಸ್ಟಾರ್ಟಿಂಗ್ ಅಲ್ಲಿ ರಾಮಾಯಣ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ ಅಂತಾನೆ. ಇದು ಕೂಡ ಕನ್ಫರ್ಮೇಶನ್ ಬಂದಿರುವಂಥದ್ದು ಟೀಮ್ ಕಡೆಯಿಂದನೇ ಆಗಿರುವಂಥದ್ದು. ಅಂದ್ರೆ ರಾಮಾಯಣ ಏನ್ ಟೀಮ್ ಇದೆಯಲ್ಲ ಅವ್ರ ಕಡೆಯಿಂದನೇ ಬಂದಿರುವಂಥ ಕನ್ಫರ್ಮೇಶನ್ ಆಗಿರುವಂಥದ್ದು. ಆಬ್ವಿಯಸ್ಲಿ ಯಶೋರು ಕೂಡ ಅವರ ಒಂದು ಟ್ವೀಟ್ ಮುಖಾಂತರ ಅವ್ರು ವ್ಯಕ್ತಪಡಿಸ್ಕೊಂಡಿದ್ದಾರೆ ಅವರ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅವ್ರು ಹೇಳ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಹೀಗಿರ್ಬೇಕಾದ್ರೆ ಏನ್ NTR 31 ಸಲಾರ್ 2 ಏನ್ ಬ್ಯಾಲೆನ್ಸ್ ಏನಾದ್ರು ಇದ್ರೆ ಅದನ್ನ ಮುಗಿಸ್ಕೊಂಡು NTR 31 ಎಲ್ಲ ಆಗಿ ರಿಲೀಸ್ ಆಗೋ ಅಷ್ಟೊತ್ತಿಗೆ KGF ಚಾಪ್ಟರ್ 3ನೇ ಅವ್ರು ಡೈರೆಕ್ಟ್ ಆಗಿ ಹೋಗುವಂಥದ್ದು. ಇಲ್ಲಿ ಯಾವ್ದೇ ಕಾರಣಕ್ಕೂ ರಾಮ್ ಚರಣ್ ಅವ್ರ ಪ್ರಾಜೆಕ್ಟ್ ಇತ್ತಲ್ಲ ಅದ್ರ ಮಧ್ಯದಲ್ಲಿ ಬರುವಂತ ಚಾನ್ಸಸ್ ನನಗಂತೂ ಕಾಣಿಸ್ತಾ ಇಲ್ಲ, ಆಯ್ತಾ. ಯಾಕಂದ್ರೆ ಡೈರೆಕ್ಟ್ ಆಗಿ ಈಗ KGF ಚಾಪ್ಟರ್ 3ಗೆನೆ ಈಗ ಆಲ್ರೆಡಿ ಎಲ್ಲ ನಾನು ಟೀಸರ್ ನೋಡ್ತಾ ಇದ್ದೆ. ನಾನೇನೋ ಓಕೆ 3 years ಸೆಲೆಬ್ರೇಷನ್ ಮಾಡ್ತೀರಿ ಅಂತ ಅನ್ಕೊಂತಾ ಇದ್ದೆ. ಆದ್ರೆ ಎಲ್ಲ ಅಲ್ಲಿಂದ ಒಂದು ಕಟ್ಟಿಂದ ಸ್ಟಾರ್ಟ್ ಆಯ್ತು ಗುರು. ಟ್ರೈಲರ್ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಲೆವೆಲ್ ಟ್ರಾನ್ಸಿಷನ್ ಜೊತೆಗೆ ಹೋಗ್ತಾ ಇದೆ. ನನಗೆ ತುಂಬಾನೇ ಖುಷಿ ಆಯ್ತು ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ನಾನು ನಿಮಗೆ ಕೊಡ್ತಿರೋಂತ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಟಾಕ್ಸಿಕ್ ಆದ್ಮೇಲೆ ಆದಷ್ಟು ಬೇಗ ರಾಮಾಯಣನೂ ಕೂಡ ಶುರು ಆಗುತ್ತೆ. ಅದಲ್ಲದೆ ನಾಳೆ ಕೂಡ ಪ್ರಶಾಂತ್ ನೀಲ್ ಅವರ ಪ್ರಾಜೆಕ್ಟ್ NTR 31 ಕೂಡ ಸ್ಟಾರ್ಟ್ ಆಗುತ್ತೆ ಅಂತ ಈ ಒಂದು ಎರಡು ವಿಷಯನ ನಾನು ಇಲ್ಲಿ ತಿಳಿಸ್ಕೊಳ್ಬೇಕು. ಎರಡನೇ ಅಪ್ಡೇಟ್ ಅಲ್ಲೇ ನಾನು ಎರಡು ವಿಷಯನ ನಾನು ನಿಮಗೆ ಕ್ಲಿಯರ್ ಮಾಡಿಕೊಟ್ಟಿರುವಂತದ್ದು. ಇದು ನಮ್ಮ ಹೊರಗಡೆ ಇರುವಂತ ಇಂಡಸ್ಟ್ರಿ ಬಗ್ಗೆ ಮಾತಾಡುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಯಾಕೆಂದ್ರೆ ನಾವು 2026ಕ್ಕೆ ನಾವು ಯಾವ ರೀತಿ ರೆಡಿ ಆಗಿದೆ ಅಂತ ನಾನು ತೋರಿಸ್ಕೊಡ್ತಿರುವಂತದ್ದು. ಹಾಗೆ ನಾನು ತುಂಬಾನೇ ಖುಷಿಯಾಗಿದ್ದೀನಿ ಗುರು. ನನಗೆ ಯಾವುದೇ ಲ್ಯಾಂಗ್ವೇಜಿನ ಒಂದು ಸಿನಿಮಾ ನೋಡೋದಕ್ಕೆ ಇಷ್ಟ ಇಲ್ಲ ಅಂತ ನಾನು ಹೇಳೋದೇ ಇಲ್ಲ. ಆದ್ರೆ ಕನ್ನಡ ಸಿನಿಮಾಗೆ ಜಾಸ್ತಿ ಪ್ರಿಯಾರಿಟಿ ಕೊಡಿ ಅಂತ ಮಾತ್ರ ಹೇಳ್ತಿರುವಂತದ್ದು. ಅಲ್ಲು ಅರ್ಜುನ್ ಅವ್ರ ಸಿನಿಮಾ ಬರ್ತಾ ಇದೆ ಅಕ್ಲಿ ಅವ್ರ ಜೊತೆ ಕಾಂಬಿನೇಷನ್ ಅಲ್ಲಿ. ಇದು ಯಾಕೆ ಫ್ಯೂಚರಿಸ್ಟಿಕ್ ಅಂದ್ರೆ ಕಂಪ್ಲೀಟ್ ಅವರ ಮೋಷನ್ ಸೆನ್ಸರ್ ನ ಯೂಸ್ ಮಾಡ್ಕೊಂಡು ಅಥವಾ ಅವರ ಮೋಷನ್ ಗ್ರಾಫಿಕ್ಸ್ ನ ಯೂಸ್ ಮಾಡಿ ಒಂದು ಸಿನಿಮಾನ ತರ್ತಿದ್ದಾರೆ ಅಂತ ಅಂದಾಗ ಆಬ್ವಿಯಸ್ಲಿ ನಮಗೊಂದು ಎಕ್ಸೈಟ್ಮೆಂಟ್ ಇರುತ್ತೆ. ಹಾಗೇನೆ ರಿತಿಕ್ ರೋಷನ್ ಅವರು ಡೈರೆಕ್ಟ್ ಮಾಡಿದಿರುವಂತ ಕ್ರಿಶ್ 4 ಕೂಡ ಅದೇ ರೀತಿ ಜಾಸ್ತಿ VFX ನ ಯೂಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಕೆಲವರು ಮೆಸೇಜ್ ಆಗಿದ್ರು, ಲೈಕ್ ಕಮೆಂಟ್ ಮಾಡಿದ್ರು, ಕ್ರಿಶ್ 4 ಅಲ್ಲಿ ಮತ್ತೆ ಏಲಿಯನ್ಸ್ ಬರೋ ಚಾನ್ಸಸ್ ಏನಾದ್ರು ಇದೆಯಾ? ಆಬ್ವಿಯಸ್ಲಿ ಕೆಲವೊಂದು ರೀಸನ್ಸ್ ಗಳಿಗೆ ಮತ್ತೆ ಏಲಿಯನ್ಸ್ ನ ತೋರಿಸ್ಬೇಕು. ಬಟ್ ನೀವ್ ಅನ್ಕೊಂಡಿರೋ ರೀತಿ ಜಾದು ಬರೋ ರೀತಿ ಆತರ ಅಲ್ಲ. ಇದರಲ್ಲಿ ಸ್ವಲ್ಪ ಹೊಸ ರೀತಿ, ಅಂದ್ರೆ ಈಗ ನಾವು ಈಗಿನ ಟ್ರೆಂಡಿಗೆ ಅಡ್ಜಸ್ಟ್ ಆಗ್ಬೇಕು ಅಂದ್ರೆ ಹೊಸ ರೀತಿನೇ ತೋರಿಸ್ಬೇಕಾಗುತ್ತೆ. ಸೈಫೈ ಸೈನ್ಸ್ ಫಿಕ್ಷನ್ ನ ಈಗ ನಾವು ಅಕ್ಸೆಪ್ಟ್ ಮಾಡೋ ರೀತಿನೇ ತೋರಿಸ್ಬೇಕಾಗುತ್ತೆ. ಯಾವ ಹಾಲಿವುಡ್ ಲೆವೆಲ್ಗೆ ತೋರಿಸ್ಬೇಕು ಅದೇ ರೀತಿ ತೋರಿಸ್ಬೇಕಾಗುತ್ತೆ. ಸೊ ಈಗೆಲ್ಲ ಇಂಡಸ್ಟ್ರಿ ಆಚೆ ನಡೀತಿರ್ಬೇಕಾದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ BRB ಅಂತ ಬಿಲ್ಲರಂಗ ಭಾಷಾ ಅಂತಹ ಒಂದು ಸಿನಿಮಾಗಳು, ಟಾಕ್ಸಿಕ್ ನಂತಹ ಸಿನಿಮಾಗಳು 2026ಕ್ಕೆ ಲೋಡೆಡ್ ಆಗಿ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಕನ್ನಡ ಇಂಡಸ್ಟ್ರಿ ಭಯ ಪಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿರುವಂತದ್ದು ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಹಾಗೇನೆ ಈಗಿನ 2025ಕ್ಕೆ ಡೆವಿಲ್ ಸಿನಿಮಾ ಬರ್ತಾ ಇದೆ, ಎಕ್ಕ ಸಿನಿಮಾ ಬರ್ತಾ ಇದೆ. ನಾನಂತೂ ತುಂಬಾನೇ ವೇಟಿಂಗ್ ಅಲ್ಲಿ ಇರುವಂತ ಸಿನಿಮಾಸ್ ನ ಲಿಸ್ಟ್ ನಾನು ಹೇಳ್ತಿರುವಂತದ್ದು. ಹಾಗೇನೆ ಶಿವಣ್ಣ ಅವರು ಎಷ್ಟೋ ಕ್ಯಾಮಿಯಸ್, ನಾನು ಸಪ್ರೇಟ್ ವಿಡಿಯೋ ಮಾಡ್ಬೇಕು ಗುರು ಇದಕ್ಕೆಲ್ಲ. ಶಿವಣ್ಣ ಅವ್ರ ಲೈನ್ಅಪ್ಸ್ ಹೇಳ್ಬೇಕು ಅಂದ್ರೆ ಒಂದು ವಿಡಿಯೋದಲ್ಲಿ ಆಗುವಂತದ್ದಲ್ಲ, ಅಷ್ಟೊಂದು ಸಪ್ರೇಟ್ ವಿಡಿಯೋನೇ ಮಾಡ್ಬೇಕು ನಾನು. ಈಗ ಡೆವಿಲ್ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಡೆವಿಲ್ ಸಿನಿಮಾದ ಪ್ರತಿಯೊಂದು ಫ್ರೆಶ್ ಫೋಟೋಸ್ ನೋಡಿ ನನಗೆ ಅನ್ಸಿದ್ದೇನು ಗೊತ್ತಾ, ನಾನು ನಿಜವಾಗ್ಲೂ ತುಂಬಾನೇ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಡೈರೆಕ್ಟರ್ ಅವರಿಗೆ, ಪ್ರಕಾಶ್ ವೀರ್ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಯಾಕೆಂದ್ರೆ ಆ ಒಂದು ಫ್ರೆಶ್ ಲುಕ್ ಅಲ್ಲಿ ಅವ್ರನ್ನ ತಂದು ನಿಲ್ಸಿದಾರಲ್ಲ,
ಅದು ಒಂದು ಧನುಷ್ ಅನ್ನೋ ಒಂದು ಹೆಸರಲ್ಲಿ, ಅಂದ್ರೆ ಒಂದು ಫ್ರೆಶ್ ಲುಕ್ ಅಲ್ಲಿ ಒಂದು ಏನ್ ನೀವು ನೋಡ್ತೀರಿ ಎಷ್ಟು ಹೆಂಗ ಕಾಣ್ತಿದ್ದೀರಿ ಅಂತ ಹೇಳ್ಬಿಟ್ಟು ಆ ತರ ಒಂದು ಫ್ರೆಶ್ ಲುಕ್ ಅಲ್ಲಿ ತಂದು ನಿಲ್ಸುವಂಥದ್ದು ಒಂದು ಅಷ್ಟು ಈಸಿ ಅಲ್ಲ. ಯಾವ್ದೇ ಒಂದು ಹೊಸ ಟೀಮ್ ಅಥವಾ ಯಾವ್ದೇ ಟೀಮ್ ಜೊತೆನೂ ಇವ್ರು ಕೊಲಾಬ್ರೇಟ್ ಮಾಡಿದ್ರು ಕೂಡ ಇಷ್ಟೊಂದು ಅದ್ಭುತವಾಗಿ ಬರುತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅಷ್ಟು ಅದ್ಭುತವಾಗಿ ಇವ್ರನ್ನ ಆ ಒಂದು ಫ್ರೇಮ್ ಅಲ್ಲಿ ಇಟ್ಟಿರೋದಾಗ್ಲಿ ಅಥವಾ ಒಂದು ಹೊಸ ಸಿನಿಮಾನ ತೆಗೆಯೋದಾಗ್ಲಿ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇದಷ್ಟು ಅಲ್ದಲೇನೆ ಹೇಳೋದಾದ್ರೆ ಸಿನಿಮಾದ ಒಂದು ಅಪ್ಡೇಟ್ ಬಗ್ಗೆ ಹೇಳೋದಾದ್ರೆ ರೀಸೆಂಟ್ಲಿ ಇವ್ರು ಯಾರ್ಯಾರ ಜೊತೆನೂ ಏನೇನು ಇಂಟ್ರಾಕ್ಟ್ ಆಗ್ತಿದಾರಲ್ಲ, ನನಗೆ ಅನ್ನಿಸಿರುವಂಥದ್ದು ಜಾನುಬಾಹುಗೆ ಅಂತ ವಿಲನ್ಸೇ ಬೇಕಾಗಿರುವಂಥದ್ದು ಅಂತ. ಸೊ ಯಾರ್ಯಾರ ಜೊತೆ ಮೀಟ್ ಆಗ್ತಿದ್ರೆ ಅದೆಲ್ಲ ಮೀನಿಂಗ್ಫುಲ್ ಇರುವಂಥದ್ದು. ಈ ವಿಷಯನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದೆಲ್ಲ ತಿಳಿಸ್ಕೊಡ್ತೀನಿ ಅಂತ ಹೇಳ್ಬೋದು. ಈಗ ಎಕ್ಕ ವಿಷಯಕ್ಕೆ ಬಂದ್ರೆ ಕೆಲವೊಂದು ಸ್ಟಿಲ್ಸ್ ನೋಡ್ತಿದ್ರೆ ನನಗೆ ಪುನೀತ್ ರಾಜ್ಕುಮಾರ್ ನೆನಪಾಗ್ತಿದ್ದಾರೆ ಇವರು. ನಿಜವಾಗ್ಲೂ ಹೇಳ್ತೀನಿ, ನಾನು ಎಕ್ಕ ಸಿನಿಮಾಗೆ ಯಾಕೆ ಎಕ್ಸೈಟೆಡ್ ಆಗಿದ್ದೀನಿ ಅಂತಂದ್ರೆ ನನಗೆ ನಿಜವಾಗ್ಲೂ ಜಾಕಿ ಸಿನಿಮಾ ನೆನಪಾಗ್ತಾ ಇದೆ. ನನಗೆ ಮತ್ತೆ ಅಂಥದ್ದೊಂದು ಸಿನಿಮಾ ನೋಡ್ಬೇಕು ಅನ್ನೋ ಒಂದು ಕಾಯ್ತಾ ಇದೀನಿ ಅಂತ ಹೇಳ್ಬೋದು. ಮತ್ತೆ ಸುಖ ಸುರಿ ಅವ್ರ ಜೊತೆ ಒಂದು ಸಿನಿಮಾ ಮಾಡ್ತಾರೆ, ಅದು ಆಬ್ವಿಯಸ್ಲಿ ನಿಮಗೆಲ್ಲ ಗೊತ್ತಿರುವಂತ ವಿಷಯ. ಹಾಗೇನೆ ಇನ್ನೊಂದು ವಿಷಯನ ಕೂಡ ಹೇಳಲೇಬೇಕಾಗಿದೆ. ಈಗ ಇತ್ತೀಚೆಗೆ ಆಡಿಯನ್ಸ್ ನ ಅಟೆನ್ಷನ್ ಬೇಕಾಗಿರುವಂತ ಸಿನಿಮಾಗಳಂತಂದ್ರೆ ಅಜ್ಞಾತವಾಸ ಮತ್ತೆ ಯುದ್ಧಕಾಂಡ. ಒಂದು ಕನ್ನಡ ಇಂಡಸ್ಟ್ರಿಲಿ ಒಂದು ಡಿಸಾಸ್ಟರ್ ಲೆವೆಲ್ ನ ಸಿನಿಮಾಸ್ ಬರ್ತಿರ್ಬೇಕಾದ್ರೆ ಇಂಥ ಸಿನಿಮಾಗಳು ಸ್ಟೋರಿ ಲೈನ್ ಹಿಡ್ಕೊಂಡು ಬರ್ತಿರುವಂತದ್ದು. ಸೊ ಇಂಥ ಸಿನಿಮಾಗಳಿಗೆ ಸಪೋರ್ಟ್ ಬೇಕಾಗಿದೆ ಅಂತಾನೆ ಹೇಳ್ಬೋದು. ನೀವೇನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳಿ. ಇಂಡಸ್ಟ್ರಿ ಬಗ್ಗೆ ತುಂಬಾನೇ ಮಾತಾಡುವಂಥದ್ದಿದೆ, ನೆಕ್ಸ್ಟ್ ವಿಡಿಯೋ ಸಿಗೋದು ಅಂತ ಹೇಳ್ತಾ. ಸೊ ಇವತ್ತಿನ ವಿಡಿಯೋ ನಿಮ್ಮಲ್ಲಿ ಕಲೆಕ್ಟ್ ಮಾಡಿ ಶೇರ್ ಮಾಡಿ ಚಾನಲ್ ಶುರುವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್, ಲವ್ ಯು ಆಲ್.